ಶಿಲ್ಪಾ ಅವರೀಗ ಈ ಎಲೆಕ್ಷನ್ನು ವಿಷಯಾಧಾರಿತ ಚುನಾವಣೆನ, ಧರ್ಮಾಧಾರಿತ ಚುನಾವಣೆನ, ರಾಮ ಆಧಾರಿತ ಚುನಾವಣೆನ? ಇದು ಚುನಾವಣೆ ಯಾವಾಗಲೂ ಹೆಂಗಿರುತ್ತೆ ಅದೇ ರೀತಿ ಚುನಾವಣೆ, ಯಾವುದೋ ಆಧಾರಿತ ಚುನಾವಣೆ ಅಲ್ಲ. ನಾವು ನಮ್ಮ ಪಕ್ಷದಿಂದ ಯಾವ ರೀತಿ ಚುನಾವಣೆ ಮಾಡಬೇಕು ಮಾಡ್ತಾ ಇದ್ದೀವಿ. 2013-14 ಟೈಮಲ್ಲಿ ನಮ್ಗೆ ನೆನಪಿರುವ ಪ್ರಕಾರವ ಅವಾಗ UPA 2 ನಡೀತಾ ಇತ್ತು, ಎಲೆಕ್ಷನ್ ಹತ್ತಿರ ಆಗ್ತಿತ್ತು. ಇಡೀ ಎಂಟೈರ್ BJP ರೈಸ್ ಮಾಡಿದ ಇಶ್ಯೂಗಳು, ಬೆಲೆ ಏರಿಕೆ ಮಾತಾಡಿದ್ರು, ಭ್ರಷ್ಟಾಚಾರ ಮಾತಾಡಿದ್ರು, ರೂಪಾಯಿ ಡಾಲರ್ ಎದುರುಗಡೆ ಸಣ್ಣ ಆಗ್ಬಿಡ್ತು, ವೀಕ್ ಆಗ್ಬಿಡ್ತು. ಇಲ್ಲಿ ಬರೀ ರೂಪಾಯಿ ವೀಕ್ ಆಗ್ತಿಲ್ಲ, ದೇಶನೇ ವೀಕ್ ಮಾಡಿಬಿಟ್ರಿ ಇವರು. ಇದು ನೇಪಾಳದಲ್ಲಿ ಯಾಕೆ ಆಗ್ತಾ ಇಲ್ಲ, ಬಾಂಗ್ಲಾದಲ್ಲಿ ಯಾಕೆ ಆಗ್ತಾ ಇಲ್ಲ, ಶ್ರೀಲಂಕಾದಲ್ಲಿ ಯಾಕೆ ಆಗ್ತಾ ಇಲ್ಲ, ಬರೀ ಭಾರತಕ್ಕೆ ಯಾಕೆ ದೊಡ್ಡ ಚರ್ಚೆ ಮೇಡಮ್. ಅವತ್ತು ಪ್ರಧಾನಮಂತ್ರಿ ಅವ್ರನ್ನು ಸೇರಿಸಿ ಅಣಕ ಅವತ್ತಿಗೆ ಪ್ರಧಾನಮಂತ್ರಿನ ಟೀಕ್ಸಿದ್ರೆ ಅದು ಆ್ಯಂಟಿ ಮನಮೋಹನ್ ಸಿಂಗ್ ಇರಲಿಲ್ಲ, ಆ್ಯಂಟಿ ಇಂಡಿಯನೂ ಆಗ್ತಿರ್ಲಿಲ್ಲ. ಇವತ್ತು ಪ್ರಧಾನಮಂತ್ರಿಗೆ ಏನಾದರೂ ಮಾತಾಡಿದ್ರೆ ಸಾಕು, ಇವನು ಆ್ಯಂಟಿ ಮೋದಿ, ಇದು ಆ್ಯಂಟಿ BJP, ಇದು ಆ್ಯಂಟಿ ಹಿಂದುತ್ವ, ಆ್ಯಂಟಿ ಭಾರತ, ಏನು ಬೇಕಾ ಸ್ಟಿಕರ್ಸ್ ಆರ್ ರೆಡಿ. ಇವತ್ತು ಒಂದು ಪ್ರಶ್ನೆನೇ ಕೇಳಿದ್ರೇ ಅದಕ್ಕೊಂದೇ ಇದನ್ನು ಶಂಕರಾಚಾರ್ಯ ಮಠದವರು ಹೇಳಿಬಿಟ್ರು, ನಾವಿಲ್ಲಿ ಆ್ಯಂಟಿ ಮೋದಿ ಅಲ್ಲಪ್ಪ, ಹಾಗಂತ ಆ್ಯಂಟಿ ಧರ್ಮ ಕೂಡ ನಾವಲ್ಲ, ಅಧರ್ಮದ ಕೆಲಸಗಳು ನಾವು ಇಲ್ಲ ಅಂತ ಮಾತಾಡ್ತಾ ಇದ್ರು. ಈಗ ಇಶ್ಯೂ ಎಲ್ಲ ಬಿಟ್ಬಿಟ್ಟು ಆಫ್ಟರ್ 10 ಇಯರ್ಸು ನಾನು ಇದರಿಂದ ಅಚೀವ್ ಮಾಡಿದ್ದೀನಿ. ನನ್ನ ಅಚೀವ್ಮೆಂಟ್ ಇದು, ನಿರುದ್ಯೋಗದ ವಿಚಾರ ನನ್ನ ಅಚೀವ್ಮೆಂಟು. ವರ್ಷಕ್ಕೆ 2 ಕೋಟಿ ಆಗಿದ್ದರೆ 20 ಕೋಟಿ ಉದ್ಯೋಗ ಇರಬೇಕಾಗಿತ್ತು. 20 ಕೋಟಿ ನಿರುದ್ಯೋಗಿಗಳಾದ್ರಲ್ಲ, ಇದಕ್ಕೆ ನಾನು ಹೊಣೆ ಇಲ್ಲ, ನಾನು ಹೊಣೆ ಎಲ್ಲ ಹೇಳ್ಬೇಕಾಗಿತ್ತು. ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಚೀವ್ ಮಾಡಿದೀವಿ, ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನೀವು ಅದನ್ನ ನೋಡ್ತಾ ಇಲ್ಲ. ವಿ ಆರ್ 3rd ನಂಬರ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಸ್. ಓಕೆ, ಬಿಫೋರ್ ವಿ ಯೂಸ್ ಟು ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಾ ಮ್ಯಾನುಫ್ಯಾಕ್ಚರಿಂಗ್ ಕಾರ್ ಯೂನಿಟ್ಸ್ ಅಲ್ಲಿ. ಈಗ ವರ್ಲ್ಡ್ ಅಲ್ಲಿ ನಾವು 3rd ನಂಬರ್ ಅಲ್ಲಿ ಇದೀವಿ. ಆಮೇಲೆ 2nd ನಂಬರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಮೊಬೈಲ್ ಫೋನ್ ಅಲ್ಲಿ 2nd ನಂಬರ್ ಅಲ್ಲಿ ಇದೀವಿ. ಸೊ ಮುಂಚೆ ಇರ್ಲಿಲ್ಲ ನಾವು. ಅವಾಗ ಇಲ್ಲಿ 3rd ನಂಬರ್ ಬರಕ್ಕೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಲ್ವಾ? ಓಕೆ, ಕಾರ್ಖಾನೆಗಳು ಆಗ್ಲಿಲ್ವಾ? ಅಲ್ಲಿ ಉದ್ಯೋಗಗಳು ಸಿಗ್ತಾ ಇಲ್ವಾ? ಪ್ರೈವೇಟೈಸೇಷನ್ ಸಿಕ್ಕರೆ ಅದಲ್ಲ ಉದ್ಯೋಗ, ಗೌರ್ಮೆಂಟ್ ಉದ್ಯೋಗಗಳೇ ಬೇಕು ಅಂತ ನೀವು ಹೇಳಿದ್ರೆ ಅದನ್ನ ನಾವು ವಿ ಕಾಂಟ್ ಹೆಲ್ಪ್. ವಿ ಆರ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್. ಶಿಲ್ಪಾ ಮೇಡಮ್, ನಾವ್ ಹೇಳ್ತಿರೋದು ಈ ಕಾಂಗ್ರೆಸ್ನವರು ಹೇಳಿಲ್ಲ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ನೀವೇ ಹೇಳಿ, ನೀವೇ ಅದಕ್ಕೆ ಉಲ್ಟಾ ಆದ್ರೆ ಹೇಗೆ ಅಂತ ಲೆಕ್ಕ ಕೊಟ್ಟುಬಿಡಿ, ಹೋಗ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಆಯ್ತು. ನಾವು ಬಂದು ಇವಾಗ 7.5 ವರ್ಷ ಆಯ್ತು, ಹೌದಾ? 60 ವರ್ಷದ 9.5 ವರ್ಷ ಆಯ್ತಾ? 60 ವರ್ಷದಿಂದ ನೀವು ಮಾಡ್ತಿರೋದನ್ನ 1 by 1 ನಾವು ಮಾಡ್ತಾ ಬರ್ತಾ ಇದೀವಿ. ಸಮಯ ಬೇಕೋ ಬೇಡವೋ? ಸಮಯ ಬೇಕೋ ಬೇಡವೋ ನೀವೇ ಹೇಳಿ. ಇವ್ರು ಹೇಳಿದ್ರು, ಗೌಡ್ರು ಹೇಳಿದ್ರು, ಇವಾಗ್ತಾನೆ ಗೌಡ್ರು ಹೇಳಿದ್ರು 6 ಲಕ್ಷ ಹಳ್ಳಿಗಳಿಗೆ ನಾವು ಶಾಲೆಗಳನ್ನ ಮಾಡಿದ್ವಿ, ಅದನ್ನ ಮಾಡಿದ್ವಿ, ಇದನ್ನ ಮಾಡಿದ್ವಿ. ಗೋಡೆಗಳಿಲ್ಲದ ಶಾಲೆಗಳು, ಟೀಚರ್ಸ್ಗಳು ಇಲ್ಲದ ಶಾಲೆಗಳು, ಆಮೇಲೆ ರೋಡ್ಗಳಿಲ್ಲದ ಹಳ್ಳಿಗಳು ಇವ್ರದ್ದು. ನೋಡಿ ಇವಾಗ 6 ಲೈನ್ ರೋಡ್ಗಳಾಗ್ತಾ ಇದೆ. ನಮ್ಮ ಪ್ರಗತಿಗಳನ್ನ ಕೇಳ್ತಾ ಇದ್ರು, 6 ಲೈನ್ ರೋಡ್ ಆಗ್ತಾ ಇದೆ. ಸರಾಗವಾಗಿ ನಾನು ಬೆಳಗಾವಿಯಿಂದ ಬಂದಿದ್ದೀನಿ, 5-6 ಅವರಲ್ಲಿ ಬಂದ್ಬಿಡ್ತೀನಿ ಬೆಂಗಳೂರಿಗೆ. ಮುಂಚೆ ನಾವು 13-14 ಗಂಟೆ ಬರ್ಬೇಕಾಗಿತ್ತು. ಒಂದೇ ಭಾರತ್ ಟ್ರೈನ್ ತಗೊಂಡ್ಬಂದ್ವಾ? ಯಾಕೆ ಇವ್ರ ಟೈಮಲ್ಲಿ ಮಾಡ್ಲಿಲ್ಲ ಇವರು? ಅದೇ ಬ್ರಿಟಿಷರು ಬಿಟ್ಟೋಗಿರೋ ಹಳಿಯಲ್ಲಿ ಇವರು ಒದಾಡಿಸ್ತಾ ಇದ್ರು ನಮ್ಮನ್ನ. ನಮ್ ಬೆಳಗಾವಿಗೆ ಒಂದೇ ಒಂದು ಟ್ರೈನ್ ಇತ್ತು, ಒಂದೇ ಒಂದು ಟ್ರೈನ್, 2 ಟ್ರೈನ್. ನಾವು ಅದಕ್ಕೆ ಗುದ್ದಾಡ್ಕೊಂಡು ಬರ್ಬೇಕು. ಯಾಕೆ ಇವ್ರು ಡೆವಲಪ್ಮೆಂಟ್ ಮಾಡ್ಲಿಲ್ಲ? ಸೊ 5G ಸ್ಪೀಡ್ ಇವ್ರಿಗೆ ಮಾಡ್ಬಾರ್ದು ಅಂತ ಹೇಳಿದ್ವಾ? 60 ವರ್ಷ ಸಾಮಾನ್ಯ ಟೈಮ್ ಅಲ್ಲ, ಒಬ್ಬರ ಜೀವನಮಾನದ ಆಯುಷ್ಯ ಅದು. ನಾವು 9.5 ವರ್ಷದಲ್ಲಿ ಎಲ್ಲಾ ಸಾಧನೆ ಮಾಡಿಬಿಡ್ಬೇಕು. ಏನ್ ಮಾಡಿದ್ರು ಐ ಆಮ್ ನಾಟ್ ಆಸ್ಕಿಂಗ್ 60 years. ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ನೋಡಿ ಸ್ವರ್ಗ ಇಳಿಸ್ಬಿಡಿ ಅಂದ್ರೆ ಹೇಗೆ ಕತೆ ಅಂತ. ಇಷ್ಟು ಸಮಯದಲ್ಲಿ ಇಷ್ಟು ಮಾಡಿದೀವಿ. 5G 2004 ಅಲ್ಲ ಬಂದಿದ್ದು, 5G ಬಂದಿದ್ದೆ 2022 ಗೆ. ಇಡೀ ಪ್ರಪಂಚಕ್ಕೆ 5G ಬಂದಿದೆ 2022 ಗೆ. ಅದು ಶ್ರೀಲಂಕಾದಲ್ಲಿ, ಚೈನಾದಲ್ಲಿ ತುಂಬಾ ಆಗಿದೆ, ಇಂಡಿಯಾದಲ್ಲಿ ಇನ್ನು ಸೃಷ್ಟಿ ಆಗಿರಲಿಲ್ಲ, ಟೆಕ್ನಾಲಜಿ ಡೆವಲಪ್ ಆಗಿರಲಿಲ್ಲ. ಮೋದಿ ಅವರು 1987 ನಲ್ಲೇ ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡಿದವರು, ಇಮೇಲ್ ಮಾಡಿದವರು ಡೆಲ್ಲಿಗೆ. ಅದು ಅವ್ರ ಮಾತು ಕೇಳಿರ್ಬೋದು ನೀವು. ಡಿಜಿಟಲ್ ನಾನು ಕ್ಯಾಮ್ರಾ ಫೋಟೋ ಹೊಡೆದು ಡೆಲ್ಲಿಗೆ ಇಮೇಲ್ ಮಾಡಿದ್ದೆ ಅಂತ. ಸುಳ್ಳು. ನೀವು 5G ಬಂದಿದ್ದು 2022 ನಲ್ಲಿ ಹೊರತು 1947 ಅಲ್ಲ. ಈ ದೇಶದಲ್ಲಿ ಟೆಲಿಕಾಂ ರೆವಲ್ಯೂಷನ್ ತಂದವರೇ ರಾಜೀವ್ ಗಾಂಧಿ ಅವರು. ಇದು ವಸ್ತುಸ್ಥಿತಿ, ಸಂಪರ್ಕ ಕ್ಷೇತ್ರದ ಪಿತಾಮಹ. ಇವತ್ತು ನೀವು ಅದನ್ನು ಬಿಟ್ಬಿಟ್ಟು, ಅಲ್ಲ ರಸ್ತೆಗಳು ಇರ್ಲಿಲ್ವಾ? ರಸ್ತೆಗಳು ಅಗಲೀಕರಣ ಆಗಿರ್ಬೋದು, ನಾನಿಲ್ಲ ಅಂತ ಹೇಳ್ತಿಲ್ಲ. ರಸ್ತೆ ಇದ್ದಂಥದ್ದು ಅಗಲೀಕರಣ ಆಗಿರ್ಬೋದು ಅಷ್ಟೇ ಬಿಟ್ರೆ, ನೀವು ಕಳೆದ 9.5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ
ಟೋಲು ಬಂತ ಅದನ್ನ ಮಾತಾಡ್ತಿಲ್ಲ, ಅಲ್ಲ ಅದನ್ನೇ ಟೋಲ್ ಬಂದಿದ್ದು ಮಾತಾಡ್ತಿಲ್ವಲ್ಲ. ಕೇಳೋಣ, ಬೆಂಗಳೂರು ಟು ಮೈಸೂರು ಒಂದು ರಸ್ತೆ ಮಾಡಿದೀವಿ ಅಂತ ಹೇಳಿ ಓಕೆ, ಟೋಲ್ ತಗೋತಾ ಇರಲ್ಲ ನೀವು, ಅವ್ರು ಟೋಲ್ ತಗೋತಾ ಇದಾರೆ, ಅದನ್ನ ಹೇಳಿ. 500-600 ರೂಪಾಯಿ ಒಂದು ಪ್ರವಾಸಕ್ಕೆ ತಗೊಂಡು ನೀವು ಆಗಿರೋ 10,000 ಕೋಟಿ ರೂಪಾಯಿ 3 ವರ್ಷದಲ್ಲಿ ತಗೊಂಡ್ಬಿಡ್ತೀರಾ ವಾಪಸ್ಸು. ನೀವು ಕೊಟ್ಟದ್ದೇನು ಜನತೆಗೆ? ನೀವು ಕೊಟ್ಟಿದ್ದು ಏನು ಕೊಡುಗೆ? ಒಂದೇ ಒಂದು ರಸ್ತೆ ಅಂತ ಹೇಳ್ತಾರಲ್ವಾ ಸರ್, ಆ ರಸ್ತೆ ಅದಕ್ಕಿಂತ ಮುಂಚೆ ರಸ್ತೆ ಇತ್ತು. ಹೋಗ್ತಾರಾ? ಅಲ್ಲ, ಅವಾಗ ಓಡಾಡಿದ್ವಿ ಮೇಡಮ್, ಹಿಂಗ್ ವಸೂಲಿ ಮಾಡ್ತೇನೆ, ಚಂದ ವಸೂಲಿ ಅಲ್ಲ, ಮಾಡ್ತಿಲ್ಲ, ಕೇಳಿ, ಚಂದ ವಸೂಲಿ ಮಾಡ್ತಿಲ್ಲ. ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನು ಅಂತ Okay. ನೀವು ಹಿಂಗ್ ವಸೂಲಿ ಮಾಡಿ ಹಣ ವಾಪಸ್ ತಗೊಳ್ಳೋದಾದ್ರೆ ನಿಮ್ ಕಾಂಟ್ರಿಬ್ಯೂಷನ್ ಶೂನ್ಯ ಅಂತ ಅರ್ಥ. ಅವಾಗ ಬೆಂಗಳೂರು ಟೋಲ್ ತಗೋತೀರಾ, ಓಡಾಡಕ್ ಬಿಡ್ತೀರಿ ನೀವು. ಅಷ್ಟೇ ಅಲ್ಲ, ರಸ್ತೆಗೆ ಹಾಕಿ ದುಡ್ಡು ವಾಪಸ್ ಬರ್ತಾ ಇದೆ ನಿಮ್ಗೆ ಅಂತ. Okay. ನೀವು ಜನತೆಗೆ ಏನು ಸೇವೆ ಮಾಡಿಲ್ಲ ಅಂತ ತೋರಿಸ್ತದ್ದು. Okay. 9.5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ನಿಮ್ದು ಒಂದೇ ಒಂದು ಗುರುತರವಾದ ಯೋಜನೆ, ಕಣ್ಣು ಕಾಣ ಯೋಜನೆ ತೋರಿಸ್ಬಿಡಿ ನೀವು. ಓಕೆ, ಸಬರ್ಬನ್ ರೈಲ್ಗೆ ದುಡ್ಡು ಕೊಟ್ರಾ? 17,000 ಕೋಟಿನಲ್ಲಿ. ಅಲ್ಲ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ರೂಪಾಯಿ ಅಂದ್ರಲ್ಲ, ಕೊಟ್ರಾ ನೀವು? ಕಳೆದ ಬಜೆಟ್ ಅಲ್ಲಿ ಹೇಳಿದ್ರಿ 0 ಕೊಟ್ಟಿರುವಂತದ್ದು. 5,495 ಕೋಟಿ ರೂಪಾಯಿ ಕೊಟ್ರ? 15ನೇ ಹಣಕಾಸಿನ ಆಯೋಗದ ಶಿಫಾರಸು ಕೊಟ್ರ ನೀವು? 0 ಕೊಟ್ಟಿದ್ದು. 4 ತಿಂಗಳಿಂದ ಬರ ಪರಿಹಾರಕ್ಕೆ ಕರ್ನಾಟಕ ಕೊಟ್ರ? ನೀವು ಕೊಟ್ಟಿರೋದು 0. ಕರ್ನಾಟಕಕ್ಕೆ ನೀವು ಅನ್ಯಾಯವನ್ನ ಮಾಡ್ತಾ ಇದ್ದೀರಿ. ಇದು ಚುನಾವಣೆ ಇಶ್ಯೂನೇ ಕರ್ನಾಟಕದ ವಿಷಯಕ್ಕೆ ಬಂದಾಗ. ಆದ್ರೆ ನಾವು ರಸ್ತೆ ಮಾಡಿದ್ವಿ, ಒಂದೇ ಒಂದು ರಸ್ತೆ ಮಾಡಿದಿರಿ, ನೀವು ಟೋಲ್ ಸಂಗ್ರಹ ಮಾಡಿ. ಮೊದಲು ಬಡವರಿಗೆ 5 ಕೆಜಿ ಅಕ್ಕಿಯನ್ನ ಕೊಡ್ಲಿ, ಜನ 5 ಕೆಜಿ ಅಕ್ಕಿ ಕೇಂದ್ರದಿಂದನೇ ಬರ್ತಾ ಇದೆ. ನಿಮ್ದು ಅಲಯನ್ಸ್, ಅಕ್ಕಿ ಕೊಡ್ತಾ ಇಲ್ಲ ಇನ್ನು ಇವರು. 5 ಕೆಜಿ ಅಕ್ಕಿ ಕೇಂದ್ರದಿಂದ ಬರ್ತಾ ಇದೆ, ಅದನ್ನ ಕೊಡ್ಲಿ ಇವರು first. ಬಂದೆ ಮೇಡಮ್, ನಿಮ್ಮ ಪಾರ್ಟ್ನರ್ ಈಗ ನಟರಾಜ್ ಗೌಡ್ರು ಮಾತಾಡ್ತಾ ಇದ್ರು, ಇದು ಜನಕ್ಕೆ ಯಾರು ಕನ್ವಿನ್ಸ್ ಮಾಡೋದು? ನಟರಾಜ್ ಗೌಡ್ರೆಲ್ಲ ಹೇಳ್ತಿದಾರಲ್ಲ, ಜನಕ್ಕೆ ತಿಳಿಸೋದು ಯಾರು ಇದನ್ನ? ಹಿಂಗೆಲ್ಲ ಆಗಿದೆ, ನಿಮ್ಮ ಹತ್ರ ಟೋಲ್ ಕಿತ್ಕೋತಾರೆ, ಟೋಲ್ ದುಡ್ಡು ಕಿತ್ಕೊಂಡು ಓಡಾಡಕ್ಕೆ ಬಿಡ್ತಾರೆ, ನೀವು ಕಾರ್ಗೂ ಟ್ಯಾಕ್ಸ್ ಅಂತ ಕಟ್ಟು, ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಅದಕ್ಕೂ ಕಟ್ಟಿಬಿಟ್ಟು, ತೆರಿಗೆ ಅಲ್ಲೇನೇನು ವಸೂಲಿ ಮಾಡೋಕೆ ರಾಜ್ಯ ಸರ್ಕಾರಕ್ಕೂ ಅಲ್ಲಿ ತೆರಿಗೆ ಕಟ್ಟಿ, ನೀವು ಪೆಟ್ರೋಲ್ಗೂ ಟ್ಯಾಕ್ಸ್ ಕಟ್ಟಿ, ಡೀಸೆಲ್ಗೂ ಟ್ಯಾಕ್ಸ್ ಕಟ್ಟಿ, ಮತ್ತೆ ನೀವು ಓಡಾಡ್ತಾ ಇದೆ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತ ತಗೊಂಡು ರೋಡ್ ಮಾಡ್ತಾರೆ. ಇದು ಯಾವ ಹೆಗ್ಗಳಿಕೆ? ಇದು ಜನಕ್ಕೆ ಏನು ಕೊಟ್ಟಂಗೆ ಆಯ್ತು ಇವರು? ಅದೇ ಮೇಡಮ್ನವರು ಇನ್ನೂ ಜನ 50 ವರ್ಷದ ಹಿಂದಿನ ಥಿಂಕಿಂಗ್ ಎಲ್ಲ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಇವತ್ತೇನು 5G ಹೇಳ್ತಾ ಇದ್ರು, ಆ 5G ಥಿಂಕಿಂಗ್ ಅಲ್ಲಿ ಎಲ್ಲಾ ಜನನು ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ಒಂದ್ಸತಿ ಯಾಮಾರ್ಸೋದ್ರು, 2 ಸತಿ ಯಾಮಾರ್ಸೋದ್ರು, ಪದೇ ಯಾಮಾರಕ್ಕೆ ಕರ್ನಾಟಕದ ಜನತೆ ಏನು ದಡ್ರಲ್ಲ. ಯಾಕಂದ್ರೆ ಅಂತ ಮೋದಿಜಿ ಅವ್ರು ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದು ಆದಿ ಬೀದಿಲೆಲ್ಲ ಓಡಾಡ್ಸೋದ್ರು. ಪಾಪ ಆದಿ ಬೀದಿಲಿ ಓಡಾಡ್ಸೋರು ಏನೋ ಮೋದಿಜಿ ಮುಖ ನೋಡ್ಕೊಂಡು ಏನೋ ಸ್ವಲ್ಪ ಓಟ್ ಹಾಕಿದ್ರು. ಇಲ್ಲಿನ ಒಬ್ಬರ ಮುಖ ನೋಡ್ಕೊಂಡು ಇವ್ರ ಆಡಳಿತದಿಂದ ಸಂತೃಪ್ತಿಯಾಗಿ ಯಾವ ಜನನು ಏನು ಕೊಟ್ಟಿದ್ದಿಲ್ಲ. ಜನಗಳಿಗೆ ಗೊತ್ತಾಗ್ತಾ ಇದೆ, ವಾಸ್ತವ ಸಂಗತಿಗಳು ತಿಳಿತಾ ಇದೆ. ಇವತ್ತು ರಸ್ತೆ ಮಾಡಿದ್ವಿ, ಅದು ಹೇಳಿದ್ನಲ್ಲ, ಜನಗಳ ಮೇಲೆ ಜನನೇ ತೆರಿಗೆ ಕಟ್ಟೋ ತರ ಮಾಡಿದ್ದಾರೆ. ಅದು ಬಿಟ್ಟು ಇವ್ರೇನು ಕೊಟ್ಟಿದ್ದೇನು ಇಲ್ಲ. ಅದೇ ಹೇಳಿದ್ನಲ್ಲ, ಸಾಲ ಬೆಳೆಸಿದಾರೆ, ಅದ್ರ ಬಗ್ಗೆ ಮಾತಾಡ್ಲಿ. 60 ವರ್ಷದಿಂದ ಇದ್ದಿದ್ದು ರಾಷ್ಟ್ರದ ಮೇಲೆ ಸಾಲನ ಇವ್ರು ಲೋನ್ ಅಲ್ಲಿ ತಗೊಂತ ಇದಾರೆ. ಲೋನ್ ಎಲ್ಲ ಏನು ಸರ್ಕಾರ ರೀಪೇಮೆಂಟ್ ಮಾಡ್ತಿದ್ಯಾ? ಮೊಬೈಲ್ ಅಲ್ಲ, ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಸ್ವಾಮಿ? ಅದರಿಂದ ಯಾರಿಗೂ ಬಂಡವಾಳಶಾಹಿಗಳು ಕೈಗೆ ಹೋಗ್ತದೆ. ಸರ್ಕಾರಕ್ಕೇನೋ ಅಲ್ಪ ಸ್ವಲ್ಪ ತೆರಿಗೆಗಳನ್ನ ತಗೊಂಡು ಇವರು GSTನೂ ತಂದಿದ್ದಾರೆ. ಅದನ್ನು ಇವರು ಎಲ್ಲಾ ರೀತಿಲೂ ಕೇಂದ್ರ ಸರ್ಕಾರ ಸ್ವಾಮ್ಯತೆಗೆ ತಗೊಂಡಿದ್ದಾರೆ. ಅಲ್ಲೂ ನಮಗೆ ಅದು ಸಮರ್ಪಕವಾಗಿ ರಾಜ್ಯಕ್ಕೆ ಕೊಡ್ತಾ ಇಲ್ಲ. 26 ಜನ ಸಂಸದರನ್ನ ಕಳಿಸ್ಕೊಟ್ಟಿದ್ದಾರೆ. ಮೋದಿಜಿ ಹತ್ರ ಒಂದ್ ದಿವಸನೂ ಹೋಗಿ ನಿಂತ್ಕೊಂಡು ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿದ್ದಿಲ್ಲ. ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ, ಆ ಮೇಕೆದಾಟು ಯೋಜನೆ ಬಗ್ಗೆ ಯಾರು ರೆಪ್ರೆಸೆಂಟೇಷನ್ ಮಾಡೋದಿಲ್ಲ. ಮಹದಾಯಿ ವಿಚಾರಗಳಿಲ್ಲ, ಗಡಿ ವಿಚಾರಗಳಿಲ್ಲ. ಖಂಡಿತ ಆಗುತ್ತೆ ಸರ್, ಜನಕ್ಕೆ ಗೊತ್ತಾಗ್ತಾ ಇದೆ ಇವ್ರು ಏನ್ ಮಾಡಿದ್ದಾರೆ ಏನು ಅಂತೆಲ್ಲ ಗೊತ್ತಾಗ್ತಾ ಇದೆ. ಮುಖಾಂತರ ಇವತ್ತು ಕೇಳೋದು ಜನ ಯೋಚನೆ ಮಾಡ್ತಾ ಇರ್ತಾರೆ. ರಾಮನ ಗರ್ಭಗುಡಿ ಆಶ್ರಯವನ್ನ ಮೋದಿ ಪಡ್ಕೊಂಡು. ಹೌದು, ಇಲ್ಲಾಂದಿದ್ರೆ ಇವಾಗ ನೋಡಿ, ಸುಮ್ನಿರೋ ಕಾಂಗ್ರೆಸ್ನವ್ರಿಗೆ ಹೋಗ್ಬಿಟ್ಟು ನೀವು ದೇವಸ್ಥಾನಕ್ಕೆ ಬರ್ತೀರಾ ಇಲ್ವಾ? ಇದೆಂತ ಪ್ರಶ್ನೆ ಇದು? ನೋಡಿ, ನನ್ನ ರಾಮ ನನ್ನ ಮನ್ಸಿನಲ್ಲಿ ಇರ್ತಾರೆ, ನನ್ನ ಊರಲ್ಲಿ ನಾವು ಪೂಜೆ ಮಾಡ್ತಾರೆ. ಹಂಗಂತ ಇವತ್ತು ರಾಮ 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 ಅಂತ ಹೆಸರು ಹೇಳ್ಬಿಟ್ರು, ಹಂಗಾರೆ ಇವರೆಲ್ಲ ಮನೆ ದೇವ್ರನ್ನ ರಾಮ ಮಾಡ್ಕೊಂತಾರ? ಇವತ್ತು ನಾನು ಕೇಳ್ತೀನಿ ನಿಮ್ಮ ವಾಹಿನಿಲಿ, ಇವ್ರ ಮನೆ ದೇವ್ರು ಇರ್ತದಲ್ಲ, ಇವಾಗ ಎಲ್ಲಾರ್ಗು ಒಂದ್ ಮನೆ ದೇವ್ರು ನಮ್ದು ಇದೆ. ಇವರೆಲ್ಲ ಇವತ್ತು ರಾಮನ್ನ ಮನೆ ದೇವ್ರು ಮಾಡ್ಕೊಂಡು ಇವ್ರ ದೇವ್ರನ್ನ ಬಿಡ್ತಾರ? ನಮ್ಮೂರು ಅಟ್ಟಿಲಕ್ಕಮ್ಮನ್ ಬಿಡ್ತಾರ? ನಮ್ಮೂರು ನಂಜುಂಡೇಶ್ವರನ್ ಬಿಡ್ತಾರ? ಚಾಮುಂಡೇಶ್ವರನ್ ಬಿಡ್ತಾರ? ಸವದತ್ತಿ ಎಲ್ಲಮ್ಮನ್ ಬಿಡ್ತಾರ? ನಂಜುಂಡೇಶ್ವರನ್ ಬಿಡ್ತಾರ? ನೋಡಿ, ಅದಲ್ಲ. ಇವ್ರು ಏನೇ ಆದ್ರೂ ತಂದ್ರು, ಜನಗಳು ವಿಚಾರವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ದೇಶಕ್ಕೆ ಇವ್ರ ಕೊಡುಗೆ ಏನಿದೆ? 4 ವರ್ಷ ಕೊರೋನಾ ಟೈಮ್ ಇಂದ ತಗೊಂಡ್ ಬರ್ಬೋದು ಈ ಅವಧಿಲಿ. 2022 ಮೋದಿಜಿ ಅವ್ರ ಭಾಷಣನೇ ಹೇಳಿದ್ದಾರೆ, 22ಕ್ಕೆ ಎಲ್ಲರಿಗೂ ಸೂರು, ಎಲ್ಲರ ಮನೆಗೂ ನೀರು, ನಲ್ಲಿ ನೀರು, ಎಲ್ಲಾ ಹಳ್ಳಿಗಳ ರಸ್ತೆ ಟಾರು. ನಾನು ಹೇಳಿದ್ದಲ್ಲ, ಮೋದಿಜಿ ಅವರೇ ವಿಡಿಯೋ ಇದೆ, ಅದನ್ನ ನೋಡ್ತಾ ಇದ್ದಾರೆ ಜನ. ಎಲ್ಲಾ ಸಾಮಾಜಿಕ ಜಾಲತಾಣ, ಎಲ್ಲಾ ಚಾನೆಲ್ಗಳಲ್ಲಿ ಗಮನಿಸ್ತಾ ಇದ್ದಾರೆ, ಯಾರು ಏನ್ ಮಾಡಿದ್ದಾರೆ, ಇವ್ರು ಏನ್ ಇಟ್ಕೊಂಡು ಹೋಗ್ತಾ ಇದಾರೆ, ಇವ್ರ ಅಜೆಂಡಾ ಏನು. ಶಂಕರ್ ಶೆಟ್ರೆ, ಈ ಯುದ್ಧಗಳ ಕಾಲದಲ್ಲಿ ನಾವು ಹಿಸ್ಟ್ರಿ ಓದ್ಬೇಕಾದ್ರೆ ಒಂದು ಘಟನೆ ಬರೋದು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನು ಅಂತ ಬೇಕಾದಷ್ಟು ಕುದಿತಾ ಇದ್ರು. ಬ್ರಿಟಿಷ್ನ ಹಾಕಿ ಸೋಲಿಸ್ಬೇಕು, ಈಗ ಸೋಲಿಸ್ಬೇಕು ಅಂತ ಇದ್ರು ಕೂಡ
ಈ ನೂತನವಾಗಿ ತರಲಾದಂತಹ ಎನ್ಫೀಲ್ಡ್ ಬಂದೂಕುಗಳಿಗೆ, ತೋಟಾಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಲಾಗಿದೆ ಎನ್ನುವ ವದಂತಿ ಹಬ್ಬಿ ಅದನ್ನು ಅಲ್ಲಿಂದ ಕೀಳಬೇಕಾಗಿತ್ತು ಅಂದಾಗ ಹಿಂದೂ ಸೈನಿಕರು ಇದ್ದರು, ಮುಸ್ಲಿಂ ಸೈನಿಕರು ಇದ್ದರು, ಒಬ್ರಿಗೊಂದೊಂದು ಪ್ರಾಣಿ ಪವಿತ್ರ, ಒಬ್ರಿಗೊಂದು ಪ್ರಾಣಿ ನಿಷಿದ್ಧ. ಇದು ದಂಗೆ ಕಾರಣ ಆಗಿ ರೈಸ್ ಆಗಿಬಿಟ್ರು ಅಂತ ಹೇಳಿ. ಇಲ್ಲಿ ಎಲೆಕ್ಷನ್ಗಳಂತ ಬಂದಾಗ ಇಲ್ಲಿಯವರೆಗೆ ಇದ್ದಂಥ ಅಭಿವೃದ್ಧಿ ಕಾರಣಗಳ ತತ್ಕ್ಷಣದ ಕಾರಣ ಅಂತ ಬಂದಾಗ ಧಾರ್ಮಿಕ ಕಾರಣನ ನಿಂತ್ಕೊಳ್ಳೋದು ಅಂತ ಸ್ಟ್ಯಾಂಡ್ ಆಗೋದು. ಈ ಕ್ಷಣಕ್ಕೆ ಏನು ನಡೀತು? ಇದಿಷ್ಟೇ, ಜನ ಇನ್ನೆಲ್ಲ ಮರ್ತು ಬಿಡ್ತಾರಾ? ಉದ್ಯೋಗದ್ದು, ಇನ್ನೊಂದು ಮತ್ತೊಂದು ಟೋಲ್ ಕಟ್ತಾ ಇರೋದು, ಪೆಟ್ರೋಲ್ದು, ಡೀಸೆಲ್ಲು, ಗ್ಯಾಸ್ ಸಿಲಿಂಡ್ರು ಎಲ್ಲ ಮರ್ತು ಬಿಡ್ತಾರೆ ಜನ. ನೀವು ಹೇಳಿ ಕರೆಕ್ಟ್. ಯಾವಾಗಲೂ ಜನಗಳ ಮೆಮೊರಿಯಲ್ಲಿ ಲೇಟೆಸ್ಟ್ ಇಶ್ಯೂ ತುಂಬಾ ಶಾರ್ಟ್ ಅಲ್ವಾ? ಲೇಟೆಸ್ಟ್ ಇಶ್ಯೂ ಲಾಸ್ಟ್ ಇಶ್ಯೂ ಅಲ್ಲಿ ಗೊತ್ತಾ, ಇವರು ನಾವು ಯಾರಾದ್ರೂ ಇವ್ರು 135 ಸೀಟ್ ಬರ್ತಾರೆ ಅಂತ ಲೆಕ್ಕ ಹಾಕಿದ್ದೇವ್ರಿ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನೋ ಬಡಿ ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಕಾಂಗ್ರೆಸ್ನವರು ಇತ್ತ. ಸಿ ಅದು ಏನಾಗಿತ್ತು ಗೊತ್ತಾ, ಬಹುಶಃ ಅವ್ರದ್ದು 40% ಕಮಿಷನ್ ಒಳ್ಳೆ ಹಿಟ್ ಆಗಿರ್ಬೇಕು, ಅಥವಾ ಗ್ಯಾರಂಟಿ ಸ್ಕೀಮ್ ಹೇಳ್ತಾ ಇದ್ರಲ್ಲ ಅದು ಪೇ ಸಿ ಎಂ ಅದೆಲ್ಲ ಬಾರಿ ಹಿಟ್ ಆಗಿರ್ಬೇಕು. ಆ ಕೆಲವೊಂದು ಕಾರಣಗಳು ನಮ್ಗೆ ಹೇಳ್ತೇನೆ. ಬಹುಶಃ ಭಾರತ ಇತಿಹಾಸದಲ್ಲಿ ಭಾರಿ ದೊಡ್ಡ ಡಿಸಿಷನ್ ಅದು. ಸ್ವತಂತ್ರ ಭಾರತದಲ್ಲಿ 2 ದೊಡ್ಡ ಇತಿಹಾಸ ಒಂದು ನಿರ್ಧಾರ ತಗೊಂಡು ಎರಡೇ. ಒಂದು ಎಮರ್ಜೆನ್ಸಿ ತಂದದ್ದು ಯಾರು? ಕಾಂಗ್ರೆಸ್ನವರು 1975-76 ಅದೆಲ್ಲ ಹೊಡ್ತಾ ತಿಂದ ಫಸ್ಟ್ ಕಾಂಗ್ರೆಸ್ ಗವರ್ಮೆಂಟ್ ಬಿದ್ದೇಳ್ತದೆ. ನೆಕ್ಸ್ಟ್ ನಾನು ಹೇಳ್ತೇನೆ, ಅದು ಒಳ್ಳೆ ಕೆಲಸನೂ ಮಾಡಿದೆ, ಕಾಂಗ್ರೆಸ್ನವರೇ ಒಳ್ಳೆ ಮಾಡಿದೆ. ಬಹುಶಃ ಹಿಂದೆ ಚರಿತ್ರೆ ಅಷ್ಟು ಒಳ್ಳೆ ಕೆಲಸ ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಅಂತ ಒಂದು ಸ್ಕೀಮ್ ತಂದಾರ. ಆ ಒಂದು ಸ್ಕೀಮಲ್ಲಿ ಇವರು ಖಂಡಿತ ವಿನ್ ಆಗಬಹುದು ಯಾರು ಕಾಂಗ್ರೆಸ್ನವರು. 2014 ಮೋದಿ ಅವರು ಇಶ್ಯೂ ಮಾಡುವ ಅವ್ರು ಹೇಳ್ತಾರಲ್ಲ, ಅದೇ ಕಮ್ಯುನಿಕೇಶನ್ ವಿ ಆರ್ ನಾಟ್ ಗುಡ್ ಇನ್. ಸಿ 2014 ಅಲ್ಲಿ ಇವರು ತಂದ ಅದು ನನ್ನ ನಿಜವಾಗಿ ಮೈ ಜುಮ್ ಅಂತ ಹೇಳಿ. ನಾವು ಕಡದಕ್ಕೆ ಕಾಲೇಜ್ ಹೋಗ್ತಾ ಇರುವಾಗ ಬಡತನ ನೋಡಿದೆವು. ಎಷ್ಟೋ ಜನ ರಾತ್ರಿ ಹೊತ್ತಲ್ಲಿ ಊಟಕ್ಕಿಲ್ಲದೆ ಮಲಗಿದವರು. ಆಕ್ಚುಲಿ ದಿನ ಇಡೀ ಹಸುವಿಂದ ಗೋಡೆಗಳಿಂದ ಶಾಲೆ ಕಟ್ಟಿದ್ರು. ಆ ಸ್ಕೀಮ್ ಈಗ ಬಿಕಾಸ್ ಆಫ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಮನಮೋಹನ್ ಸಿಂಗ್ ಅವರು UPTO ಅಲ್ಲಿ ಫುಡ್ ಸೆಕ್ಯೂರಿಟಿ ಇದ್ದಾರೆ. ಪ್ರತಿಯೊಬ್ಬರು ಹೊಟ್ಟೆ ತುಂಬ ಉಂಟು ಮಲಗಿಬಿಡ್ತಾರೆ, ಬಿಕಾಸ್ 5 kg ಅಕ್ಕಿ ಒಬ್ಬರು ಕೊಡ್ತಾರೆ. ಅದು ಬೆಸ್ಟ್ ಸ್ಕೀಮ್ ಇತ್ತು. ಬರೀ ಇವರು ಆಸ್ ನಟರಾಜ್ ಗೌಡ್ರು ಹೇಳಿದಾಗೆ ದೇ ಫೇಲ್ಡ್ ಇನ್ ಕಮ್ಯುನಿಕೇಶನ್. ಅದೇ ರೀತಿ 2001 ಎಲೆಕ್ಷನ್ ಹೌದು ನೋಡಿ, ಕಾಮನ್ವೆಲ್ತ್ ಹೇಗೆ ಮೋದಿ ಅವರು ನೋಡಿ ಇವರು ಎಗೇನ್ಸ್ಟ್ ಇಶ್ಯೂಗಳನ್ನು ಹೇಗೆ ತಗೊಂಡು ಕಾಮನ್ವೆಲ್ತ್ ಅನ್ನು 2G ಹಗರಣವನ್ನು ಕಲ್ಲಿದ್ದ ಹಗರಣ ಇವ್ರ ಹತ್ರ ಎಂತೆಂಥ ಆಕ್ಟ್ಗಳಿದ್ದಾರೆ. ರೈಟ್ ಆಫ್ ಎಜುಕೇಶನ್, ರೈಟ್ ಆಫ್ ಇನ್ಫಾರ್ಮೇಶನ್, ಇದು ಲ್ಯಾಂಡ್ ರಿಫಾರ್ಮೇಶನ್ ಆಕ್ಟ್, ಫುಡ್ ಸೆಕ್ಯೂರಿಟೇಷನ್. ಫುಡ್ ಸೆಕ್ಯೂರಿಟೇಷನ್ ಕ್ಯಾಂಪೇನ್ ಮಾಡಿಬಿಟ್ಟು ಈಗಲೂ ಅದಕ್ಕೆ ಆಕ್ಚುಲಿ ಇವರು ಈಗ ನಾನಂತೂ ರಾಮನ ಇಶ್ಯೂ ಆಗ್ಲೇಬಾರ್ದು. ಈ ಪ್ರಜಾಪ್ರಭುತ್ವದಲ್ಲಿ ರಾಮನ ಇಶ್ಯೂ ತಗೊಳ್ತಾ ಇದ್ರೆ ನಂಗೆ ಕಾಣ್ತಾ ಉಂಟು ರಾಮನ ಇಶ್ಯೂ ಬಿಜೆಪಿ ಗೆದ್ಲಿಗೆ ಆಪನವರು ಹೇಳ್ತಾ ಇದ್ರು. ರಾಮನ ಅದನ್ನು ಸತೀಶ್ ಅವರು ರಾಮನ ಇಶ್ಯೂ ಅಂತ ಬರಲೇಬಾರ್ದು, ಇಲೆಕ್ಷನ್ ಅಜೆಂಡಾ ಆಗ್ಲೇಬಾರ್ದು. ನಮ್ಮ ಬ್ರದರ್ ಹೇಳಿದ್ರು ಎಲ್ಲರೂ ತಮ್ಮ ಮನೆ ದೇವ್ರನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಅಂತ. 30,000 ಕೋಟಿ ದೇವ್ರನ್ನ ಆರಾಧಿಸುವಂತ ಧಾರ್ಮಿಕ ಪರಂಪರೆ ಹೊಂದಿರುವಂತ ದೇಶ, 33 ಕೋಟಿ ದೇವ್ರು ಇದಾರೆ. ಅದ್ರಲ್ಲಿ ಯಾಕೆ ಸರ್ ಎಲ್ಲ ಚೇಂಜ್ ಮಾಡ್ಕೊಂತಾರೆ? ಅವರು ಒಬ್ರು ದೇವ್ರಂತ ನಾವೆಲ್ಲರೂ ಪೂಜಿಸ್ತಾ ಇದೀವಿ. ಇವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದರಿಂದ? ಚುನಾವಣೆಗೆ ಈ ಗ್ಯಾರಂಟಿ ಯೋಜನೆಗಳು, ಆರ್ಥಿಕತೆ, ದೇಶದ ಅಭಿವೃದ್ಧಿ, ಇದೇ ಅಜೆಂಡಾಕ್ಕೆ ತಗೊಂಡ್ ಬಂದಿದೀವಿ ನಾವು ಅವ್ರನ್ನ. ಜಗಳಾಡ್ತಾ ಇದ್ರೆ ಅಷ್ಟೇನೆ ಆಗುತ್ತೆ, ಗೆಲ್ತೀವಿ ಅನ್ನೋ ಧೈರ್ಯ ಅಲ್ಲ. ಸ್ಟೇಟ್ ಅಲ್ಲಿ ಜಗಳ ಇಲ್ಲ. ಇಂಡಿಯಾ ಮೈತ್ರಿಕೂಟ 330 ಸೀಟ್ ಗೆಲ್ಲುತ್ತೆ, ಅಧಿಕಾರಕ್ಕೆ ಬರುತ್ತೆ ಅನ್ನೋ ಭರವಸೆ ಎಲ್ಲರಿಗೂ ಇದೆ.